ಜೀವನದ ಜೀವಿತಾಗಿ ನಪುಂಸಕ ಅಂತದೆಲ್ಲ ಹೇಳಿದ್ದಾರೆ. ಅದೆಲ್ಲ ಸುಳ್ಳು. ಆ ಥರ ಮಾಡಿದ್ದಾರೆ. ಅದಕ್ಕೋಸ್ಕರ ಅದು ಟಿವಿನಲ್ಲಿ ಬರೋದು ನೋಡಿ ಅವರು ಹ್ಯಾಂಗ್ ಮಾಡಿಕೊಂಡು ಹೋಗಿದ್ದಾನೆ. ಅವರು ಭಯ ಬಿದ್ದು ಹೋಗಿರ್ಬೋದು ಅಂತ ಕಾಣುತ್ತೆ. ನಮ್ದೇನ ಮಾಡ್ತಾರ ಅಂತ ಹೇಳಿ ಹಣ ಮತ್ತೆ ಒಡವೆ ತಗೊಂಡ್ಬಂದಿಲ್ಲ ಅಂದ್ರೆ ನಾವು ಫಸ್ಟ್ ನೈಟೇ ಮಾಡ್ಕೊಳಲ್ಲ ಅಂದ್ರೆ ಅದು ಆ ಬಗ್ಗೆ ಏನಾದ್ರು ನಿಮಗೆ ಸೂರಜ್ ಅವ್ರು ಏನಾದ್ರು ಹೇಳಿದ್ರ? ಅವೆಲ್ಲ ಸುಳ್ಳು ತೆಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು, ಎಲ್ಲ ಚೆನ್ನಾಗಿತ್ತು. ಯಾಕೆ ಅವ್ರು ಬಂದು ನಪುಂಸಕ ಯಾಕೆ ಹೇಳಿದ್ರು ಅದು ನಮ್ಗೆ ಅದು ಗೊತ್ತಾಗ್ತದೆ. ಅವ್ನು ಅಂಥವ್ನಾದ್ರೆ ಅವ್ರಿಗೆ ನವವಿವಾಹಿತೆ ಗಾನವಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಬೆನ್ನಲ್ಲಿ ಗಾನವಿ ಅವರ ಗಂಡ ಸೂರಜ್ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಸೂರಜ್ ಅವರ ಮೃತದೇಹ ಈಗ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವಂತಹ ಸೂರಜ್ ಅವರ ನಿವಾಸದಲ್ಲಿ ಈಗ ಸದ್ಯ ಇರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸೂರಜ್ ಅವರ ಮಾವ ಗೋಪಾಲ್ ಅವರಿದ್ದಾರೆ. ಅವರೇ ನಾವು ನೇರವಾಗಿ ಮಾತನಾಡಿಸ್ತಾ ಹೋಗೋಣ. ಸರ್, ಗಾನವಿ ಆತ್ಮಹತ್ಯೆ ಮಾಡ್ಕೊಂಡ ನಂತರದಲ್ಲಿ ಸೂರಜ್ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ರು. ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಗಾನವಿ ಅವರ ಕುಟುಂಬಸ್ಥರು. ಏನ್ ಹೇಳಿಕ್ ಬಯಸ್ತೀರಿ? ಅದೇ ಅದು ಅವ್ರು ಸುಮ್ಮನೆ ನಮ್ಮ ಮೇಲೆ ತಪ್ಪು ಅಪಾದನೆ ಮಾಡೋಕ್ಕೋಸ್ಕರಗೆ ಇದೆಲ್ಲ ಎಲ್ಲನೂ ಅವ್ರದ್ದೇ. ಅವರು ಏನು ಮಾಡಿದ್ದಾರೆ ಎಲ್ಲ ಅದನ್ನ ತಪ್ಪು ನಮ್ಮ ಮೇಲೆ ಅಪಾದನೆ ಮಾಡಿ ಈ ಥರ ಎಲ್ಲ ಬಂದು ಮನೆ ಮುಂದೆ ಎಲ್ಲ ಈ ಪ್ರೊಟೆಕ್ಷನ್ ಮಾಡಿ ಏನೋ ಮಾಡಿದ್ದಾರೆ. ಅದೆಲ್ಲ ನೋಡಲಾದ್ರೆ ಅವರು ಅವನು ಜೀವನದ ಜೀವಿತಾಗಿ ನಪುಂಸಕ ಅಂತದೆಲ್ಲ ಹೇಳಿದ್ದಾರೆ. ಅದೆಲ್ಲ ಸುಳ್ಳು. ಆ ಥರ ಮಾಡಿದ್ದಾರೆ. ಅದಕ್ಕೋಸ್ಕರ ಅದು ಟಿವಿನಲ್ಲಿ ಬರೋದು ನೋಡಿ ಅವರು ಹ್ಯಾಂಗ್ ಮಾಡಿಕೊಂಡು ಹೋಗಿದ್ದಾನೆ. ಅಂದ್ರೆ ನಾಗ್ಪುರಕ್ಕೆ ಯಾಕೆ ಹೋದ್ರು ಅನ್ನುವಂತಹ ಪ್ರಶ್ನೆ ಇವ್ರು ಕೇಳುವಂತದ್ದು. ಅಂದ್ರೆ ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲೇ ಇರ್ಬೋದಾಗಿತ್ತು, ಕೇಳ್ಬೋದಾಗಿತ್ತು, ಮಾತಾಡ್ಬೋದಾಗಿತ್ತು ಅನ್ನುವಂಥದ್ದನ್ನ ಹೇಳು. ಅದೇ ನಾಗ್ಪುರ ಯಾಕೆ ಹೋದ್ರು ಅದು ನಮಗೆ ಅದು ಸರಿಯಾಗಿ ಗೊತ್ತಿಲ್ಲ. ಅಂದರೆ ನಾವು ಅಷ್ಟು ಕಾಂಟ್ರಾಕ್ಟರ್ ಇಲ್ಲ, ಅದರಿಂದ ಅದು ಏನಂತ ಗೊತ್ತಾಗಿಲ್ಲ. ಅವರು ಭಯ ಬಿದ್ದು ಹೋಗಿರ್ಬೋದು ಅಂತ ಕಾಣುತ್ತೆ. ಅವರು ಏನೋ ಈ ಥರ ಸೂಸೈಡ್ ಮಾಡಿ ನಮ್ದೇನು ಏನೋ ಮಾಡ್ತಾರ ಅಂತ ಹೇಳಿ ಆ ಒಂದು ಭಯಕ್ಕೆ ಅವರು ಹೋಗಿರ್ಬೇಕು ಅಂತ ಕಾಣ್ತಾರೆ. ಓಕೆ, ಅಂದ್ರೆ ಮದ್ವೆ ಆದ ನಂತರದಲ್ಲಿ ಹಣ ಮತ್ತೆ ಒಡವೆ ತಗೊಂಡ್ಬಂದಿಲ್ಲ ಅಂದ್ರೆ ನಾವು ಫಸ್ಟ್ ನೈಟೇ ಮಾಡ್ಕೊಳಲ್ಲ ಅಂದ್ರೆ ಮೈನು ಕೂಡ ಮುಟ್ಬೇಡ ಅಂತ ಹೇಳಿದ್ರೆ ಅಂತೀನಿ. ಅದು ಆ ಬಗ್ಗೆ ಏನಾದ್ರು ನಿಮಗೆ ಸೂರಜ್ ಅವ್ರು ಏನಾದ್ರು ಹೇಳಿದ್ರ? ನಮ್ಗೆ ಏನು ಹೇಳಿಲ್ಲ ಅದ್ರ ಬಗ್ಗೆ. ಅವೆಲ್ಲ ಸುಳ್ಳು. ಬಂಗಾರ ಬೇಕು, ಇನೋವಾ ಕಾರ್ ಬೇಕು, ಹಣ ಬೇಕು ಅಂತ ಬೇಡಿಕೆ ಇಟ್ಟಿದ್ರಂತೆ. ಅದೆಲ್ಲ ಸುಳ್ಳ ನಿಜನಾ? ಅದು ಸುಳ್ಳು ಇರಬೇಕು. ಅದು ನನಗೆ ಯಾರು ಹೇಳಿಲ್ಲ ನಾನು ಅದ್ರ ಬಗ್ಗೆ. ನಮಗಿರೋ ಪ್ರಕಾರ ಇರೋ ಆಸ್ತಿ ಪ್ರಕಾರ ಅದೆಲ್ಲ ಏನು ಬೇಕಾಗಿಲ್ಲ. ಇವ್ರು ಕೇಳಿರೋದು ಇಲ್ಲ. ಅದು ಕೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಷ್ಟು ಮಾತಾಡೋದು. ಮದ್ವೆಯಾಗಿ ಸುಮಾರು ಒಂದು 150 ದಿನ ಅಂದ್ರೆ ಒಂದೂವರೆ ತಿಂಗಳು ಆಗಿತ್ತು. ಅವು ಹೆಂಗಿದ್ರು ಅವರು ಮದ್ವೆ ಆದ್ನ ಹೊಸದಲ್ಲಿ ಯಾವ ರೀತಿಯಾಗಿ ಎಲ್ಲ ಮದುವೆ ಎಲ್ಲ ಹೋಗಿ ಬಂದು ಜೊತೆಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು, ಎಲ್ಲ ಚೆನ್ನಾಗಿತ್ತು. 3-4 ಮದುವೆದಾಗ ಹೋಗಿದ್ದು ಬಂದು ಎಲ್ಲ. ನಾನು ಒಂದು ಮದುವೆಗೆ ಬಂದು ಹೆಂಗಿದ್ರಪ್ಪ ಅಂದರೆ ಚೆನ್ನಾಗಿದ್ದೀನಿ ಅಂಕಲ್ ಅಂತ ಹುಡುಗಿನೂ ಹೇಳಿದ್ರು. ಹುಡುಗಿನೂ ಭಾಳ ನಮ್ಮ ಜೊತೆ ಚೆನ್ನಾಗೇ ಮಾತಾಡಿದ್ರು. ಆ ಥರ ಇದೆ. ಗಾನವಿ ಸೂರಜ್ ಅವ್ರ ನಡುವೆ ಮನಸ್ತಾಪ ಆಗಿದ್ ಯಾವಾಗ ಅನ್ನುವಂಥದ್ದು? ಯಾವಾಗ ಇಬ್ರು ದೂರ ಆದ್ರು? ಯಾವಾಗ ಈ ಜಗಳಗಳು, ಈ ತರ ಮನಸ್ತಾಪಗಳು ಯಾವಾಗ ಆಯ್ತು ಅಂತ? ಅದು ನಮ್ಗೆ ಗೊತ್ತಿದೆ. ಅದು ಯಾವಾಗ ಆಯ್ತು ಏನಂತ. ನಾವಿರೋದು ಬೇರೆ, ಇದಿರೋದು. ಅದೇನೇನು ನಡೆದಿದೆ ಅದು ನಮ್ಗೆ ಅದ್ರ ಬಗ್ಗೆ. ಅಂದ್ರೆ ಶ್ರೀಲಂಕಾಕ್ಕೆ ಹನಿಮೂನಿಗೆ ಹೋಗಿ ಬಂದ ನಂತರದಲ್ಲಿ ಅಂದ್ರೆ 10 ದಿನ ಬುಕ್ ಮಾಡಿದ್ರಂತೆ, 4-5 ದಿನಕ್ಕೆ ವಾಪಸ್ ಬಂದ್ರು. ಅದಾದ್ಮೇಲೆ ಈ ತರ ಆಯ್ತು ಅನ್ನುವಂತ ಘಟನೆ ಬಗ್ಗೆ ಹೇಳಿದ್ರು. ಅಷ್ಟೇ ನಮಗೆ ಗೊತ್ತಿರೋದು. ಅದೇನಕ್ಕೆ ಆಯಿತು ಏನೋ ಅದೆಲ್ಲ ಶ್ರೀಲಂಕಾದ ಏನು ನಡೀತು ಅವೆಲ್ಲ ನಮಗೆ ಅದು ಗೊತ್ತಿಲ್ಲ. ಅದಾಗಿದೆ ಅಷ್ಟೇ. ಹುಡುಗನ ಬಗ್ಗೆ ಬಹಳ ಗಂಭೀರವಾಗಿ ಆರೋಪ ಮಾಡೋದೇನು ಅಂದ್ರೆ ಗಾನವಿ ಕುಟುಂಬಸ್ಥರು ಅವರು ಫಸ್ಟ್ ನೈಟೇ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಅವರ ನಪುಂಸಕತೆ ಅದ್ರ ಬಗ್ಗೆನೂ ಕೂಡ ತುಂಬಾ ಮಾತನಾಡಿದ್ದಾರೆ ಕುಟುಂಬಸ್ಥರು. ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಏನ್ ಹೇಳ್ತೀರಿ ಈ ಆರೋಪದ ಬಗ್ಗೆ? ಏನ್ ಹೇಳ್ತೀರಿ? ಅದ್ರ ಬಗ್ಗೆ ಅದೇನು ಅಂತ ನನಗೆ ಯಾಕೆ ಅವ್ರು ಬಂದು ನಪುಂಸಕತೆ ಯಾಕೆ ಹೇಳಿದ್ರು ಅದು ನಮಗೆ ಅದು ಗೊತ್ತಾಗ್ತಲ್ಲ. ಅವ್ನು ಅಂಥವ್ನಾದ್ರೆ ಅವ್ರಿಗೆ ಚೆನ್ನಾಗಿ ಎಲ್ಲ ಪ್ರೀತಿ ವಿಶ್ವಾಸ ಭಾಳ ಜನ ಹತ್ರ ಇದೆ ಅವನು. ಆದ್ದರಿಂದ ಅಂಥ ಹುಡುಗಿನಾಗ ಒಳ್ಳೆ ಹುಡುಗ ಅವನು. ಹುಡುಗಿನೂ ಒಳ್ಳೆಯದು ಅಂತ ನಮ್ಮ ಭಾವನೆ ಇತ್ತು. ಅದು ನಾವು ಹೆಣ್ಣು ಮಗಳ ಬಗ್ಗೆ ನಾವು ಅದ್ರ ಬಗ್ಗೆ. ಸೂರಜ್ ಅವರ ತಾಯಿ ಹೇಗಿದ್ದಾರೆ? ತಾಯಿ ಆರೋಗ್ಯ ಹೇಗಿದೆ ಇವಾಗ? ಚೆನ್ನಾಗಿದೆ ಆರೋಗ್ಯ. ನಂಗೆ ಗೊತ್ತಿಲ್ಲ, ಇನ್ನೂ ಬರ್ತಾ ಇದ್ದಾರೆ ಅವರು, ಬರಬೇಕು ಅವರು. ಅವ್ರು ಸಾಲಲ್ಲಿ ಬರ್ತಾವ್ರಂತೆ. ಅದು ಕೇಳಿದೆ. ಅದು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಬರ್ತಾವ್ರೆ ಅಂತ ಅಂದ್ರು. ಅಂದ್ರೆ ಸೂರಜ್ ಅವರು ಮತ್ತೆ ಅವ್ರ ತಾಯಿ ಒಟ್ಟಿಗೆ ಇದ್ರ ಅಥವಾ ಅಲ್ಲಿ ಹೇಗ್ ಗೊತ್ತಾಯ್ತು ಅನ್ನುವಂಥದ್ದು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು? ಅದು ಯಾರೆಲ್ಲ ಹೋಗಿದ್ರು ನಮ್ಮ ಹುಡುಗರು, ಅವ್ರು ಮಾತ್ರ ಗೊತ್ತು ಸರ್. ನಮ್ಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅಂದ್ರೆ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರಂತೆ ಸೂರಜ್ ಅವ್ರ ತಾಯಿ. ಆ ಬಗ್ಗೆ ಏನಾದ್ರು ಮಾಹಿತಿ ಇದೆ? ಅದು ಗೊತ್ತಿಲ್ಲ ನಂಗೆ. ಯಾಕೆ ಪಾಪ
ಆತ್ಮಹತ್ಯೆ ಹೋದ್ಲು ಅವಳು ಅಂತ ನಂಗೆ ಅದು ಅರ್ಥ ಆಗಿಲ್ಲ. ಏನೋ ದೇವ್ರದಯ ಬದುಕು ಉಳಿದಿದ್ದಾರೆ ಇವಾಗ ಆಸ್ಪತ್ರೆ ಬಂದು. ನಾನು ಹುಡುಗ ಪಾಪ ಹೋದ, ಇಬ್ಬರೇ ಅಂತ ಬಂದರು. ನಾನು ನೋಡಿ ಸರ್ ಹಾಗೆ ಇದ್ದಂಗಿದೆ ಪಾಪ ದೊಡ್ಡ ಮಗ ಸೊಸೆ ಎಲ್ಲ ಇದ್ದೇ ಇದ್ರು, ಜೊತೆಗಿದ್ರು, ಆರಾಮಾಗಿದ್ರು. ಆ ಮಗು ಆಯಿತು, ಇವನಿಗೆ ಮದುವೆ ಆದಮೇಲೆ ಮಗುನೂ ಆಯಿತು, ಎಲ್ಲ ಆರಾಮಾಗವ್ರೆ. ನಾವ್ಯಾಕೆ ಅದು ಬೇಕು? ಇವತ್ತೇ ಕಾರು ಎಲ್ಲ ಇದೆ, ಬಂಗಾರ ಇದೆ, ಒಡವೆ ಇದೆ, ಎಲ್ಲ ಇದ್ದೂ ಹಿಂಗೆ ಮಾಡಿದ್ದಾರೆ. ಎಲ್ಲ ತಪ್ಪು, ಏನಂತ ಗೊತ್ತಿಲ್ಲ. ಯಾವಾಗ ಬಾಡಿ ಯಾವಾಗ ಬಂತು ಸೂರಜ್ ಅವ್ರದ್ದು? ಯಾವಾಗ ಅಂತ್ಯಕ್ರಿಯೆ ಎಲ್ಲ ಯಾವಾಗ ನಡೆಯುತ್ತೆ? ಅದೇ ಇವಾಗ ಬಂತಲ್ಲ ಬಾಳೆ, ಇವಾಗ ಬಂದಿದೆ. ಇವಾಗ 12 ಗಂಟೆ ಬಂದಿದೆ. ಇವಾಗ ಲಕ್ಷ್ಮೀಪುರದಲ್ಲಿ ಇವಾಗ ಅದು ಬರ್ನ್ ಮಾಡೋಕ್ಕೆ 2 ಗಂಟೆಗೆ ತೊಗೊಂಡ್ತಾರೆ. ಇದಿಷ್ಟು ಮೃತ ಸೂರಜ್ ಅವರ ಮಾವ ಗೋಪಾಲ್ ಅವರು ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್, 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.